Hello everyone, welcome to Square Catalyst. So we were in Figure It Out. So 7th one ಇಂದ ನಾವು ಸ್ಟಾರ್ಟ್ ಮಾಡಬೇಕಾಗಿತ್ತು. Mahi purchases 0.25 kilograms of beans. Okay. So 0.3 kg of carrot. Beans 0.25, carrot 0.3, potatoes of 0.5 kgs and 0.2 kg of capsicum and 0.05 kg of ginger. Calculate the total weight of the items she brought. ಸೊ ಟೋಟಲ್ ಐಟಮ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ವಿ ಹ್ಯಾವ್ ಟು ಆ್ಯಡ್ ಎವ್ರಿಥಿಂಗ್. ಓಕೆ, ಸೊ ವಾಟ್ ಆರ್ ದ ಥಿಂಗ್ಸ್ ಯಾವ್ಯಾವ್ದಿತ್ತು? ಬೀನ್ಸ್ ಎಷ್ಟಿತ್ತು? 0.25 kg. ದೆನ್ ಕ್ಯಾರಟ್ ಎಷ್ಟಿತ್ತು? 0.3 kg. ದೆನ್ potatoes of 0.5 kg. Then capsicum 0.2 kg, right? 2.2 kg. And then ginger 0.05. ಸೊ ಹೌ ಟು ಕ್ಯಾಲ್ಕುಲೇಟ್ ಅಂತಂದ್ರೆ ಎಲ್ಲಾನು ನಾವು ಡೆಸಿಮಲ್ ಮ್ಯಾಚ್ ಆಗೋ ರೀತಿ ಬರ್ಕೊಬೇಕು, ಆಯ್ತಾ? ಸೊ ಐ ವಿಲ್ ಡೂ ಕ್ಯಾಲ್ಕುಲೇಷನ್ ಪಾರ್ಟ್ ಹಿಯರ್. 0.25 ದೆನ್ ಡೆಸಿಮಲ್ ಮ್ಯಾಚ್ ಆಗಬೇಕು. ಸೊ ಹಿಯರ್ ಕಮ್ಸ್ 3, ಹಿಯರ್ ಕಮ್ಸ್ 0. ದೆನ್ ಸೊ ಇಲ್ಲಿ 2 ಡಿಜಿಟ್ ಇರೋದ್ರಿಂದ ಮೇಕ್ ಎವ್ರಿಥಿಂಗ್ ಇಂಟು 2 ಡಿಜಿಟ್ಸ್ ಆಫ್ಟರ್ ದ ಡೆಸಿಮಲ್. ಓಕೆ, ಸೊ 0 ಹಾಕೊಡಿ, ಏನಿಲ್ಲ ಅಂದ್ರೆ ಹಿಯರ್ ಕಮ್ಸ್ 0.50, ದೆನ್ 0.20, ದೆನ್ 0.05. ಸೊ 0 ಹಾಕೊಂಡ್ರೆ ಕನ್ಫ್ಯೂಷನ್ ಆಗಲ್ಲ. ಓಕೆ, ಸೊ ಅಡಿಷನ್ ಮಾಡ್ಬೇಕಲ್ವಾ? ಟೋಟಲ್ ವೇಟ್ ಕೇಳ್ತಿದ್ದಾರೆ ಅವರು. ಸೊ ವಾಟ್ ದೇ ಆರ್ ಆಸ್ಕಿಂಗ್, ಸೊ ಕ್ಯಾಲ್ಕುಲೇಟ್ ದ ಟೋಟಲ್ ವೇಟ್ ಆಫ್ ದ ಐಟಮ್. ಟೋಟಲ್ ವೇಟ್ ಕಂಡುಹಿಡಿಬೇಕು ಅಂದ್ರೆ ವಿ ಹ್ಯಾವ್ ಟು ಆ್ಯಡ್ 5 + 0 ವಿಲ್ ಬಿ 5, ಅಗೇನ್ 5 + 5 ವಿಲ್ ಬಿ 10, 1 ಕ್ಯಾರಿ. 2 + 3 5, 5 + 5 10, + 1 11, + 2 13, 13 ಗೆ 1 carry. Here it becomes 1.30. So the total weight of the item she bought is 1.3. ಯಾವ್ದ್ರಲ್ಲಿದೆ? kg ರೆಪ್ರೆಸೆಂಟ್ ಮಾಡಿದ್ದಾರೆ. ಯು ಹ್ಯಾವ್ ಟು ರೈಟ್ ಇಟ್ ಇನ್ kg. 1.3 ಅಂದ್ರೂ ಒಂದೇ, 30 ಅಂದ್ರೂ ಒಂದೇನೆ. 8th one. So Pinto supplies 3.79 liter, 4.2 liter, 4.25 liter of milk to a milk dairy in first 3 days. So first 3 days ಅಲ್ಲಿ ಇಷ್ಟು ಲೀಟರ್ಸ್ನ ಸಪ್ಲೈ ಮಾಡಿದ್ದಾಳೆ. ಓಕೆನಾ? ಸೊ ಇನ್ 6 days he supplies 25 liters of milk. ಓಕೆ, 6 days ಅಲ್ಲಿ ಎಷ್ಟಾಯಿತು? 25 liters ಆಯಿತು. ಫೈಂಡ್ ದ ಟೋಟಲ್ ಕ್ವಾಂಟಿಟಿ ಆಫ್ ಮಿಲ್ಕ್ ಸಪ್ಲೈಡ್ ಟು ದ ಡೈರಿ ಇನ್ ದ ಲಾಸ್ಟ್ 3 days. ಸೊ ಲಾಸ್ಟ್ 3 days ಅಲ್ಲಿ ಏನಿದೆ ಮಿಲ್ಕ್ ಸಪ್ಲೈ, ಅದನ್ನ ಕಂಡುಹಿಡಿಬೇಕು. ಓಕೆನಾ? ಸೊ ಫಸ್ಟ್ 3 days. ಸೊ ಹೇಗಿದು ಅಂತಂದ್ರೆ, ಸೊ ಫಸ್ಟ್ 3 days. ಓಕೆನಾ? ಫಸ್ಟ್ ಡೇ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಎಲ್ಲಾನು ಸೇರಿಸಿನೇ ಅಲ್ವಾ ಟೋಟಲ್ ಆಗೋದು? ಓಕೆ, ಫುಲ್ ಸೇರಿಸಿದ್ರೆ ತಾನೇ ನನಗೆ 6 days ಆಗೋದು. ಸೊ 6 days ಅಲ್ಲಿ ಎಷ್ಟಿದೆ? 25 ಲೀಟರ್ ಆಯ್ತಲ್ವಾ? ಟೋಟಲ್ 6 daysಗೆ ಸೇರಿ 25 ಲೀಟರ್ ಆಫ್ ಮಿಲ್ಕ್. ಸಿ ಹಿಯರ್, ಇನ್ 6 days he supplies 25 ಲೀಟರ್ ಆಫ್ ಮಿಲ್ಕ್. ಸೊ ಟೋಟಲ್ 6 days ಆದಮೇಲೆ ಎಷ್ಟು ಲೀಟರ್? 25 ಲೀಟರ್ ಆಫ್ ಮಿಲ್ಕ್ 6 days ಆದಮೇಲೆ ಸಪ್ಲೈ ಆಗಿದೆ. ಸೊ ಇನಿಷಿಯಲ್ ಫಸ್ಟ್ 3 days ಅವ್ರು ಕೊಟ್ಟಿದ್ದಾರೆ ವ್ಯಾಲ್ಯೂ. ಫಸ್ಟ್ 3 days ಏನಿದೆ? 3.79 ಲೀಟರ್ ಇದೆ, 4.2. ಸೊ ಫಸ್ಟ್ ಡೇ 3.79, ಸೆಕೆಂಡ್ ಡೇ ಏನಾಗಿದೆ? 4.2, ಥರ್ಡ್ ಡೇ ಏನಿದೆ? 4.25 ಲೀಟರ್ ಇದೆ, ಥರ್ಡ್ ಡೇ 4.25. ಸೊ ನೆಕ್ಸ್ಟ್ 3 days ನಮಗೆ ಕ್ವೆಶ್ಚನ್ ಕೇಳ್ತಿದ್ದಾರೆ, ನೆಕ್ಸ್ಟ್ 3 days ಏನು ಅಂತ. ಸೊ ಅಬ್ಸರ್ವ್ ಮಾಡಿಲಿ, ನೆಕ್ಸ್ಟ್ 3 days ಅಂದ್ರೆ ಲಾಸ್ಟ್ 3 days ನಮಗೆ ಬೇಕು ಅಂತಂದ್ರೆ ಟೋಟಲ್ ಅಮೌಂಟ್ ಇಂದ ಫಸ್ಟ್ 3 days ಇರೋ ಅಮೌಂಟ್ನ ಮೈನಸ್ ಮಾಡಿದ್ರೆ, ಅಂದ್ರೆ ಅಮೌಂಟ್ ಇನ್ ದ ಸೆನ್ಸ್ ಟೋಟಲ್ ಏನಿದೆ ಲೀಟರ್ಸ್ನ ನಾವು ಆ್ಯಡ್ ಮಾಡಿ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಲಾಸ್ಟ್ 3 days ವೇಟ್ ಏನಿದೆ ಅದು ಸಿಗುತ್ತೆ. ಓಕೆ, ಸೊ ಐ ಕ್ಯಾನ್ ರೈಟ್ ಹಿಯರ್
total quantity of milk supplied in the last 3 days is equal to. So this 25 liter minus this 3 liter. ಇವಿಷ್ಟನ್ನು ಮೈನಸ್ ಮಾಡಬೇಕು, ಬ್ರಾಕೆಟ್ ಅಲ್ಲೇ ಇರಬೇಕದು. 3.79 ಪ್ಲಸ್ 4.2 ಪ್ಲಸ್ 4.25 ಲೀಟರ್. ಇದು ಲೀಟರಲ್ಲೇ ಇದೆ. ಸೊ ಈಗ ಇದಿಷ್ಟನ್ನು ಫಸ್ಟ್ ಆ್ಯಡ್ ಮಾಡಿ ದೆನ್ ಸಬ್ಟ್ರಾಕ್ಟ್ ಫ್ರಮ್ 25. ಸೊ 25 ಲೀಟರಿಗೆ ಏನೇನು ಸಬ್ಟ್ರಾಕ್ಟ್ ಮಾಡಬೇಕು ಇಷ್ಟನ್ನು ಆ್ಯಡ್ ಮಾಡೋಣ ಫಸ್ಟು. ಸೊ 3.79 ಐ ವಿಲ್ ಆ್ಯಡ್ ಸಮ್ವೇರ್. ಇಲ್ಲಿ ಆ್ಯಡ್ ಮಾಡಲ್ಲ, ಈ ಕಡೆ ಆ್ಯಡ್ ಮಾಡ್ತೀನಿ. ಓಕೆ, ಲಾಸ್ಟಲ್ಲಿ ಆನ್ಸರ್ ಬರೆಯೋಣ. 3.79 ಎಲ್ಲನೂ 2 ಡಿಜಿಟಲ್ ಬರೀತಾ ಇದ್ದೀನಿ ನಾನು. 4.20 ದೆನ್ 4.25 ಅಡಿಷನ್ ಮಾಡಿದ್ರೆ ಏನಾಗುತ್ತೆ? 9 plus 0 will be 9. 9 plus 5 will be 14. 1 carry. 7 plus 1, 3. So 8. 8 plus 2, 10. It is 12. So now 3 plus 1, 4. 4 plus 4, 8. 8 plus 4, it is 12. 12.24 liter ಆಗುತ್ತೆ. ಸೊ 25 ಲೀಟರಿಂದ ಏನ ಮೈನಸ್ ಮಾಡಬೇಕು? 12.24 ಲೀಟರ್ನ ಮೈನಸ್ ಮಾಡಬೇಕು. ಐ ಆಮ್ ಸಬ್ಟ್ರಾಕ್ಟಿಂಗ್ ಹಿಯರ್ 25 ಲೀಟರ್ 0.00, ಯಾಕಂದರೆ ಇಲ್ಲಿ 2 ಡಿಜಿಟ್ ಇದೆ, ಮೈನಸ್ ಮಾಡಬೇಕಲ್ವಾ, ಅದಕ್ಕೆ ಬರ್ಕೊಂಡಿದ್ದೀನಿ 0ನ ಮೈನಸ್ ಮಾಡಬೇಕೀಗ. ಸೊ 25ಇಂದ ಕ್ಯಾರಿ ಹೋಗುತ್ತೆ. ಹಿಯರ್ ಇಟ್ ಬಿಕಮ್ಸ್ 9, ಹಿಯರ್ ಇಟ್ ಬಿಕಮ್ಸ್ 10. ಸೊ 10 minus 4 will be 6, 9 minus 2 will be 7, and then 4 minus 2, 2, 1 minus 1, 1. So it is 12.76 liter. Okay, the total quantity of milk supplied in the last 3 days is 12.76 liter. ಟಿಂಕು ವೇಟ್ 35.75 kg ಇನ್ ಜಾನ್ವರಿ. ಜಾನ್ವರಿಲಿ ಇಷ್ಟಿತ್ತು ಅವನದು ವೇಟ್ 35.75. ಸೊ ಫೆಬ್ರವರಿಲಿ ಏನಾಯಿತು? 34.50 ಆಯಿತು kg. ಆ್ಯಸ್ ಈ ಗೇನ್ಡ್ ಆರ್ ಲಾಸ್ ವೇಟ್. ಸೊ ಅವನು ವೇಟ್ನ ಲಾಸ್ಟ್ ಮಾಡ್ಕೊಂಡ, ಅಂದರೆ ವೇಟ್ನ ರೆಡ್ಯೂಸ್ ಆಯಿತಾ ಅಥವಾ ವೇಟ್ ಇನ್ಕ್ರೀಸ್ ಆಯಿತಾ ಅಂತ ಕೇಳ್ತಿದ್ದಾರೆ. ಹೌ ಮಚ್ ಈಸ್ ದ ಚೇಂಜ್? ಏನು ಚೇಂಜ್ ಆಯಿತು? ಸೊ ಅಬ್ಸರ್ವ್ ಮಾಡಿ, 35 ಇರೋದು 34 ಆಗಿದೆ. ಅಲ್ಲೇ ನಮ್ಗೆ ಅರ್ಥ ಆಯ್ತಲ್ವಾ? ಸೊ ವೇಟ್ ಏನಾಯಿತು? ರೆಡ್ಯೂಸ್ಡ್ ಆಯಿತು. ಹಿ ಲಾಸ್ಟ್ ದ ವೇಟ್. ಬೈ ಹೌ ಮಚ್ ಅಂದರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಓಕೆ, 35.75 ಇಂದ 34.50ನ ಸಬ್ಟ್ರಾಕ್ಟ್ ಮಾಡಿದ್ರೆ ಐ ವಿಲ್ ಗೆಟ್ ದ ಆನ್ಸರ್. 5 minus 5 will be 5. 7 minus 5 will be 2 decimal. Then 5 minus 4 will be 1. So 1.25 kg. ಈ ಕೆ ಜಿ ಬರೆಯೋದು ತುಂಬ ಇಂಪಾರ್ಟೆಂಟ್. ಓಕೆನಾ, ಯೂನಿಟ್ನ ಬರೀಬೇಕು. ಸೊ 1.25 kg ಏನಾಯಿತು? ರೆಡ್ಯೂಸ್. ಸೊ ಹಿ ಲಾಸ್ಟ್ 1.25 kg ವೇಟ್. 1.25 ಏನದು? kg ವೇಟ್ನ ಕಡಿಮೆ ಮಾಡ್ಕೊಂಡಿದ್ದಾನೆ. 10th one, ಎಕ್ಸ್ಟೆಂಡ್ ದ ಪ್ಯಾಟರ್ನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ನೀವು. ಸೊ ಕೆಲವು ಕಡೆ ಪ್ರಿಂಟಿಂಗ್ ಎರರ್ ಆಗಿರ್ಬೋದು. ದಿಸ್ ಇಸ್ ನಾಟ್ 6.18, ಇಟ್ ಇಸ್ 8.18 ಆ್ಯಂಡ್ ಹಿಯರ್ ಇಟ್ ಇಸ್ 8.17. ಓಕೆ, ಇದೊಂದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದ್ರೆ ಸರಿ ಮಾಡ್ಕೊಳ್ಳಿ. ಕೆಲವು ಕಡೆ ಕರೆಕ್ಟ್ ಆಗಿದೆ, ಕೆಲವು ಕಡೆ ಮಿಸ್ಟೇಕ್ ಆಗಿದೆ. ಓಕೆ, ಸೊ ಎಕ್ಸ್ಟೆಂಡ್ ದ ಪ್ಯಾಟರ್ನ್. ಸೊ 5.5 ಇಂದ 6.4ಗೆ ಏನು ಚೇಂಜ್ ಆಗಿದೆ? ಇಫ್ ಯು ವಾಂಟ್ ಟು ನೋ, ಯು ಹ್ಯಾವ್ ಟು ಸಬ್ಟ್ರಾಕ್ಟ್ 6.4, 5.5. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ you'll get 14 here, 5 here, and you'll get 9, 0.9 ಬರುತ್ತೆ. ಅಂದರೆ ಇನ್ಕ್ರೀಸ್ಡ್ ಬೈ 0.9. ಸೊ ಪ್ಲಸ್ 0.9 ಅಲ್ವಾ, ಇನ್ಕ್ರೀಸ್ ಆಗಿದೆ. ದೆನ್ ಇಲ್ಲಿ ಅಬ್ಸರ್ವ್ ಮಾಡಿ, ಹಿಯರ್ ಇಟ್ ಇಸ್ ರಿಡ್ಯೂಸ್ಡ್. ದ ವ್ಯಾಲ್ಯೂ ಹ್ಯಾಸ್ ರಿಡ್ಯೂಸ್ಡ್. 4 ಇರೋದು 39 ಆಗಿದೆ, ಅಂದರೆ ಸಮ್ವೇರ್ ಇಟ್ ಇಸ್ ರಿಡ್ಯೂಸ್. ಸೊ 6.4 ಇಂದ 6.39ನ ಸಬ್ಟ್ರಾಕ್ಟ್ ಮಾಡಿ ಚೆಕ್ ಮಾಡಿ, ಯು ವಿಲ್ ಗೆಟ್ ಟು ನೋ. ಸೊ 0.1 ರಿಡ್ಯೂಸ್ ಆಗಿದೆ. ಓಕೆ, ಸೊ 0.1 ರಿಡ್ಯೂಸ್ ಆಗಿದೆ. ಸೊ ಇಲ್ಲಿ ಎಷ್ಟು ರಿಡ್ಯೂಸ್ ಆಗಿದೆ? 0.01, ನಾಟ್ 1, 0.01 ರಿಡ್ಯೂಸ್ ಆಗಿದೆ. ಇಲ್ಲಿಂದ ಇಲ್ಲಿಗೆ ಮತ್ತೆ 0.9 ಇನ್ಕ್ರೀಸ್. ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸ್, ಇಲ್ಲಿಂದ ಇಲ್ಲಿಗೆ ರಿಡಕ್ಷನ್ ಅಲ್ವಾ. ಸೊ 0.01 ರಿಡ್ಯೂಸ್ ಆಗಿದೆ, ಮತ್ತೆ ಇನ್ಕ್ರೀಸ್, ಮತ್ತೆ ರಿಡ್ಯೂಸ್. ಸೊ ನೆಕ್ಸ್ಟ್ ವ್ಯಾಲ್ಯೂ ನಂಗೆ ಬೇಕು ಅಂದರೆ ಏನು ಮಾಡಬೇಕು? ನಾನು ಇನ್ಕ್ರೀಸ್ ಮಾಡಬೇಕು. ಯಾವುದರಿಂದ? 0.9ಇಂದ 8.17ಗೆ 0.9 ನಾನು ಆ್ಯಡ್ ಮಾಡಿದ್ರೆ ವಾಟ್ ಡು ಐ ಗೆಟ್? ಸೊ ಇಲ್ಲಿ 0 ಹಾಕೊಬೇಕು, ಅಡಿಷನ್ ಮಿಸ್ಟೇಕ್ ಆಗುತ್ತೆ. ಇಲ್ಲ ಅಂದರೆ 9 + 1 will be 10, 1. ಸೊ ಐ ವಿಲ್ ಗೆಟ್ 9.70, ಸಾರಿ 9.07. ಸೊ ದೆನ್ ನೆಕ್ಸ್ಟ್ ವ್ಯಾಲ್ಯೂ ಬೇಕು ಅಂದರೆ ರೆಡ್ಯೂಸ್ ಮಾಡಬೇಕಲ್ವಾ 0.01ಇಂದ. ಸೊ ಇಲ್ಲೇ ನಾನು ಸಬ್ಟ್ರಾಕ್ಟ್ ಮಾಡ್ತೀನಿ. 0.01ನ ನಾನು ರೆಡ್ಯೂಸ್ ಮಾಡಿದ್ರೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್ 6 ಆ್ಯಂಡ್ ದೆನ್ ಇಟ್ ವಿಲ್ ಬಿಕಮ್ 9. ಸೊ 9.06 ಆಗುತ್ತೆ. ಸೊ ಇಟ್ ಇಸ್ 9.06. ಓಕೆ,
how many millimeter makes 1 kilometer? So now carefully you observe. So we know that 1 kilometer. So wherever you get to know this k, you will get 1000. Okay. So 1000 meter ಆಗುತ್ತೆ. 1 ಮೀಟರ್ ಅಂದ್ರೆ ಏನು? 1000 ಮೀಟರ್. 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್ ಅಂತ ಅರ್ಥ. ನಮ್ಗೆ we also know that 1 meter is equal to 1000 millimeter. Okay, millimeter, or else I can write mm. ಓಕೆ, 1 ಮೀಟರ್ ಅಂದರೆ 1000 ಮಿಲಿಮೀಟರ್. ಬಟ್ ನಮಗೆ ರಿಲೇಷನ್ ಯಾವ್ದು ಕೇಳ್ತಿದ್ದಾರೆ? ಕಿಲೋಮೀಟರಿಂದ ಮಿಲಿಮೀಟರ್ಗೆ ರಿಲೇಷನ್ ಕೇಳ್ತಿದ್ದಾರೆ. ಇಟ್ಸ್ ನಾಟ್ ಡೈರೆಕ್ಟ್ಲಿ 1000 ಅಂತ ನಾನು ಬರೆಯೋ ಹಾಗಿಲ್ಲ. ಸೊ 1 ಕಿಲೋಮೀಟರ್ನ ನಾನು ಫಸ್ಟ್ ಮೀಟರ್ಗೆ ಕನ್ವರ್ಟ್ ಮಾಡಿದಾಗ ಏನಾಗಿರುತ್ತೆ? 1000 ಆಗಿರುತ್ತೆ. ಸೊ ಮೀಟರ್ ಪೊಸಿಷನಲ್ಲಿ ಮತ್ತೆ ನಾನು 1000 ಅಂತ ಬರೀಬೋದಾ? ಯಾಕಂದರೆ 1 ಮೀಟರ್ ಅಂದರೆ 1000 millimeter. So in the place of, can I write millimeter? That is 1000 millimeter. Yes, so 1000 into 1000 ಎಷ್ಟು zeros ಇರುತ್ತೋ ಅಷ್ಟು zeros ಬರೀಬೇಕು. 3 zeros 1 2 3 1 2 3. ಸೊ 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಆಯಿತು? ಮಿಲಿಮೀಟರ್. ದಟ್ ಇಸ್ 10 lakh millimeters ಆಯಿತು. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದ್ಯಾಟ್ ಕ್ವೆಶ್ಚನ್. ಸೊ 10th ಕ್ವೆಶ್ಚನ್ ಇದು ಆನ್ಸರ್. So Indian Railways offer optional travel insurance for passengers who book e-tickets. ಸೊ ಈ ಟಿಕೆಟ್ಸ್ ಅಂದರೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ತಾರಲ್ಲ ಅವರಿಗೆ ಇನ್ಶೂರೆನ್ಸ್ ಆಫರ್ಸ್ ಇರುತ್ತೆ. ಓಕೆನಾ? ಟ್ರಾವೆಲ್ ಇನ್ಶೂರೆನ್ಸ್. ಇಟ್ ಕಾಸ್ಟ್ 45 ಪೈಸಾ ಪರ್ ಪ್ಯಾಸೆಂಜರ್. ಅಂದರೆ ಒಂದು ಪ್ಯಾಸೆಂಜರಿಗೆ 45 ಪೈಸಾ. ಓಕೆನಾ? ಒಬ್ಬರಿಗೆ 45 ಪೈಸಾ. ಇಫ್ 1 lakh people opt for insurance in a day, what is the total insurance fees paid? ಸೊ ಈಗ 1 lakh ಪೀಪಲ್ ಏನಾದರೂ ಇನ್ಶೂರೆನ್ಸ್ನ ಆಪ್ಟ್ ಮಾಡಿದ್ರೆ, ಚೂಸ್ ಮಾಡಿದ್ರೆ ಎಷ್ಟಾಗುತ್ತೆ ಟೋಟಲ್ ಇನ್ಶೂರೆನ್ಸ್ ಅಂತ ಕೇಳ್ತಿದ್ದಾರೆ. ಸೊ ನೀವೇನು ಮಾಡಬೇಕೀಗ? 1 lakh ಪೀಪಲ್. ಸೊ ಐ ವಿಲ್ ಡೂ ಹಿಯರ್ 12th one. ಇನ್ಶೂರೆನ್ಸ್ ಕಾಸ್ಟ್ ಪರ್ ಪ್ಯಾಸೆಂಜರ್ ಎಷ್ಟು ಅಂದರೆ ದಟ್ ಇಸ್ 45 ಪೈಸಾ. ಟೋಟಲ್ ನಂಬರ್ ಆಫ್ ಆಪ್ ಫಾರ್ ಇನ್ಶೂರೆನ್ಸ್ಗೆ ಆಪ್ಟ್ ಮಾಡಿರೋ ಟೋಟಲ್ ಪೀಪಲ್ ಎಷ್ಟು ಜನ ಇದ್ದಾರೆ? 1 lakh. ಎಸ್. ಸೊ ದೆನ್ ಟೋಟಲ್ ಫೀ. ಸೊ ಟೋಟಲ್ ಫೀ ಕೇಳ್ತಿರೋದಲ್ವಾ? ಸೊ ಟೋಟಲ್ ಇನ್ಶೂರೆನ್ಸ್ ಫೀಸ್. ಸೊ ಟೋಟಲ್ ಇನ್ಶೂರೆನ್ಸ್ ಫೀ ಪೇಡ್. ಸೊ ಟೋಟಲ್ ಇನ್ಶೂರೆನ್ಸ್ ಫೀಸ್ ಪೇಡ್ ಅಂತಂದ್ರೆ ಏನು? 1 lakh ಪೀಪಲ್ ಇಂದ 45,000 ಒಬ್ರಿಗೆ, 45 ಪೈಸಾ ಒಬ್ರಿಗೆ. 1 lakh ಪೀಪಲ್ಗೆ ಎಷ್ಟಾಗುತ್ತೆ? ಸೊ 1 lakh ಪೀಪಲ್, ಕೆನ್ ಐ ರೈಟ್ ಇನ್ ಲೈಕ್ 1 lakh? ಸೊ 1,000,000 ಇಂಟು 45 ಪೈಸಾ. ಸೊ ಏನಾಗುತ್ತೆ? ಸೊ ಇಟ್ ವಿಲ್ ಬಿಕಮ್ 45 and all these zeros. ಸೊ 0 ಇದ್ದಾಗ ಮಲ್ಟಿಪ್ಲಿಕೇಶನ್ ಈಸಿ. ನಂಬರ್ ಏನಿರುತ್ತೆ ಅದನ್ನ ಬರೆದು zeros ನ ಮುಂದೆ ಬರೀಬೇಕು. ಎಷ್ಟಿದೆ? 5 zeros we have. 5 zeros I have to write here. ಓಕೆ, ಸೊ ಎಷ್ಟಾಯಿತು ಅಲ್ಲಿಗೆ? 45 lakh ಆಯಿತು. 45 lakh ಪೈಸಾದಲ್ಲಿದೆ. ಸೊ ನಮ್ಗೇನು ಕೇಳಿರೋದು? ರುಪೀಸಲ್ಲಿ ಕೇಳಿದಾರಾ? ಸೊ ದೇ ಹ್ಯಾವ್ ನಾಟ್ ಆಸ್ಡ್ ಎನಿಥಿಂಗ್. ಸೊ ಪೈಸೆಲ್ಲೂ ಕೇಳಿಲ್ಲ, ರುಪಿನಲ್ಲೂ ಕೇಳಿಲ್ಲ. ಸೊ ಪೈಸೆದಲ್ಲಾದರೆ ಆನ್ಸರ್ ಇಸ್ ದಿಸ್ ಒನ್. ಸೊ ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಇಟ್ ಇನ್ ರುಪಿ ಆಲ್ಸೋ. ಸೊ 1 rupeeಗೆ 100 ಪೈಸಾ ಅಲ್ವಾ? ಸೊ ಯು ಹ್ಯಾವ್ ಟು ಡಿವೈಡ್ ಇಟ್ ಬೈ 100 ಟು ಗೆಟ್ ರುಪೀಸ್. ಸೊ 45 ಲ್ಯಾಕ್ನ ನಾನು 100 ಇಂದ ಡಿವೈಡ್ ಮಾಡಿದ್ರೆ ಐ ವಿಲ್ ಗೆಟ್ ರುಪೀಸ್. ಸೊ 0 ಕ್ಯಾನ್ಸಲ್, ಐ ವಿಲ್ ಗೆಟ್ 4530. ಸೊ ದಟ್ ಈಸ್ 45,000 rupees. ಇದು ರುಪೀಸಲ್ಲಿದೆ, ಇದು ಪೈಸಾದಲ್ಲಿದೆ. ಬೋತ್ ಆರ್ ಕರೆಕ್ಟ್ ಆನ್ಸರ್. ಓಕೆ, ಕನ್ಫ್ಯೂಷನ್ ಆಗೋದು ಬೇಡ. 45,000 ಅಂದ್ರೂ ಒಂದೇ ರುಪೀಸಲ್ಲಿ, 45 lakh ಅಂದ್ರೂ ಒಂದೇ ಪೈಸಾದಲ್ಲಿ. ಎಸ್. ಸೊ ಎಷ್ಟಾಗುತ್ತೆ ಟೋಟಲ್ ಇನ್ಶೂರೆನ್ಸ್ ಫೀಸು? ದಟ್ ಇಸ್ 45,000 ರುಪೀಸಲ್ಲಿ. ಸೊ ವಿಚ್ ಇಸ್ ಗ್ರೇಟರ್? ಸೊ ಈಗ ಯಾವುದು ಗ್ರೇಟರ್ ಅಂತ ಚೆಕ್ ಮಾಡಬೇಕು 13th one ಅಲ್ಲಿ. ಸೊ ಎರಡಕ್ಕೂ ಬೇಸ್ ಸೇಮ್ ಇದ್ರೆ ನಮಗೆ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಇಲ್ಲಿ 10 ಇದೆ, ಇಲ್ಲಿ 1 ಇದೆ. ಓಕೆ, ಸೊ ನಮಗೆ ಗೊತ್ತು ಈಗ ಡೆಸಿಮಲ್ ವ್ಯಾಲ್ಯೂಲಿ ಒನ್ಸ್ ಆದ್ಮೇಲೆ ಡೆಸಿಮಲ್ ಬರುತ್ತೆ, ಮತ್ತೆ ಟೆನ್ಸ್, ಆಮೇಲೆ ಹಂಡ್ರೆಡ್ಸ್ ಬರುತ್ತೆ.
ಸೊ ಲೆಫ್ಟಿಗೆ ಹೋಗ್ತಾ ಹೋಗ್ತಾ ವ್ಯಾಲ್ಯೂ ಜಾಸ್ತಿ ಅಂತ ಹೇಳಿದ್ದೀನಲ್ವಾ ನಾನು, ಹಾಗೆ ರೈಟಿಗೆ ಹೋಗ್ತಾ ಹೋಗ್ತಾ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ 10th ಪೊಸಿಷನ್ ಅಂತಂದರೆ 1/10 ವ್ಯಾಲ್ಯೂ ಜಾಸ್ತಿ ಇರುತ್ತೆ ಕಂಪೇರ್ ಟು 1/100. ಓಕೆ, ಇಲ್ಲಿ 1/1000 ಇದೆ. ಬಟ್ ನ್ಯೂಮರೇಟರ್ನು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಫಸ್ಟು 0 ಕ್ಯಾನ್ಸಲ್ ಮಾಡೋಣ. ಸೊ ನಾವ್ ಐಲ್ ಗೆಟ್ 1/100. ಹಿಯರ್ ಕಮ್ಸ್ 1/10. ಸೊ ಆಬ್ವಿಯಸ್ಲಿ ವಿ ನೋ ದಟ್ 10th ಪೊಸಿಷನ್ ಜಾಸ್ತಿ ಅಲ್ವಾ 100ಗಿಂತ. ಸೊ ದಿಸ್ ಒನ್ ಇಸ್ ಗ್ರೇಟರ್ ದೆನ್ ದಿಸ್ ಒನ್. ಸೊ ಫಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ವಿಲ್ ಗೆಟ್ ಟು ನೋ ಹೌ ಇಟ್ ವರ್ಕ್ಸ್. ಓಕೆ, ಬೈ ಚಾನ್ಸ್ ಇಲ್ಲಿ ಏನಾದರೂ ಅವರು 10 ಬದಲು 100/1000 ಅಂತ ಇಟ್ಟಾಗ ಯು ಕೆನಾಟ್ ಬ್ಲೈಂಡ್ಲಿ ಟೆಲ್ 1/10 ಇಸ್ ಗ್ರೇಟರ್ ದೆನ್ 1/1000 ಸಮಥಿಂಗ್. ಸೊ ಫಸ್ಟ್ ನೀವು 0ನ ಕ್ಯಾನ್ಸಲ್ ಮಾಡಬೇಕು. ಅಗೇನ್ ಯು ವಿಲ್ ಗೆಟ್ ದ ಸೇಮ್ ಹಿಯರ್. ಸಿ 1/10 1/10. ಸೊ ಈ ಕೇಸಲ್ಲಿ ಎರಡು ಈಕ್ವಲ್ ಆಗುತ್ತೆ. ಅದಕ್ಕೋಸ್ಕರ ಸಿಂಪ್ಲಿಫಿಕೇಶನ್ ಇಂಪಾರ್ಟೆಂಟ್. ಸೊ ಅವ್ರು ಕೊಟ್ಟಿರೋ ಕೇಸಲ್ಲಿ 1/10 ಇಸ್ ಗ್ರೇಟರ್. ಸೊ ನೆಕ್ಸ್ಟ್ ಬಿ 1/100. ಸೊ 100 ಅಂದರೆ 1/100. 9000. ಸೊ 9000 ಅಂದ್ರೇನು? 90 ಡಿವೈಡೆಡ್ ಬೈ ಇಟ್ಸ್ ಇನ್ ದ ಪೊಸಿಷನ್ ಆಫ್ 1000 ಅಲ್ಲಿದೆ. ಸೊ ನಾವು ಯು ಹ್ಯಾವ್ ಟು ಕ್ಯಾನ್ಸಲ್ 0. ಸೊ ಎರಡನ್ನೂ ಅಬ್ಸರ್ವ್ ಮಾಡಿ. 1/100 ಇದೆ, 9/100 ಇದೆ. ಸೊ ಡಿನಾಮಿನೇಟರ್ ಯಾವಾಗಲೂ ಸೇಮ್ ಇದ್ದಾಗ ನ್ಯೂಮರೇಟರಲ್ಲಿ ಯಾವುದು ಜಾಸ್ತಿ ನಂಬರ್ ಇರುತ್ತೋ ದಟ್ ಈಸ್ ದ ಬಿಗ್ಗರ್ ವ್ಯಾಲ್ಯೂ. ಸೊ ಈಗ 9 ವ್ಯಾಲ್ಯೂ ಜಾಸ್ತಿ ಇದೆ ಅಲ್ವಾ. ಸೊ 9/1000 ಇಸ್ ದ ಗ್ರೇಟರ್ ಒನ್. ಸೊ 90,000 ಇಸ್ ಗ್ರೇಟರ್. 90,000 ಈಸ್ ಗ್ರೇಟರ್ ಇದೆ. ಸೊ 1000 ಅಂದರೆ ಐ ಕ್ಯಾನ್ ರೈಟ್ ಆಸ್ 1/1000. ಸೊ ಆರ್ ನೆಕ್ಸ್ಟ್ ಯಾವುದು? 90,100. ಓಕೆ, ಸೊ ನಾವು ಯು ಹ್ಯಾವ್ ಟು ಸಿಂಪ್ಲಿಫೈ ಫಸ್ಟ್. 0 ಕ್ಯಾನ್ಸಲ್. ಸೊ ಇಲ್ಲಿ 9/10 ಇದೆ, 1/1000 ಇದೆ. ಯಾವ್ದು ಜಾಸ್ತಿ? 10th ಪೊಸಿಷನ್ ವಿಲ್ ಬಿ ದ ಗ್ರೇಟರ್ ಒನ್. ಸೊ ಇಲ್ಲಿ 9/100 ಇಸ್ ಗ್ರೇಟರ್. So we shall do this 14th one in the next class. Okay, thank you.